ಲೇಟ್ 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 ಯಾವತ್ತು ರೈಡ್ ಪ್ಲ್ಯಾನ್ ಮಾಡಿದ್ರೂ ಖಂಡಿತವಾಗೂ ಲೇಟ್ ಆಗುತ್ತೆ. ಅದೇ ಥರ ಇವತ್ತು ಲೇಟ್ ಆಯಿತು. ಸೊ ಹಾಯ್ ಹಲೋ ನಮಸ್ತೆ ನಮಸ್ಕಾರ ವಣಕಮ್, ದಿಸ್ ಈಸ್ ಸುಕೃತ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೈಡ್ ಎಲ್ಲಿಗೆ ಅಂತ ಹೇಳಿದ್ರೆ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು. ಸೊ ಅದು ಕನಕಪುರ ಹತ್ರ ಬರುತ್ತೆ. ನಾನಿರೋ ಪ್ಲೇಸಿಂದ ಎಕ್ಸಾಕ್ಟ್ಲಿ 60 ಕಿಲೋಮೀಟರ್ಸ್ ಇದೆ. ಸೊ ETA ಬಂದುಬಿಟ್ಟು 1.5 hour ತೋರಿಸ್ತಾ ಇದೆ. ಸೊ ಟೈಮ್ ಬಂದು 6:35 ಆಗಿದೆ. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಮಾಡಿದ್ದು 5:30ಗೆ ಬಿಡಬೇಕಂತ ಹೇಳ್ಬಿಟ್ಟು, 5:30 ಇಲ್ಲ 6 o'clock ಬಿಡಬೇಕಂತ ಹೇಳ್ಬಿಟ್ಟು. ಸೊ ನಿಯರ್ಲಿ 45 minutes ಲೇಟ್ ಆಗಿದ್ದೀನಿ. ಏನು ಮಾಡೋಣ, ಇವತ್ತು ರೈಡ್ ಪ್ಲ್ಯಾನ್ ಮಾಡಿದ್ರು ಲೇಟ್ ಅಂತೂ ಖಂಡಿತವಾಗಿ ಆಗುತ್ತೆ. ಸೊ ಅದೇ ಥರ ಇವತ್ತು ಸ್ಟಾರ್ಟ್ ಆಗಿದ್ದೀವಿ ರೈಡು. ಸೊ ಇಲ್ಲಿಂದ ಫಸ್ಟ್ ನಾನು ಬನ್ನೇರುಘಟ್ಟ ಹೋಗ್ತಾಯಿದ್ದೀನಿ. ಸೊ ಬನ್ನೇರುಘಟ್ಟ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮೀಟ್ ಆಗ್ತಾರೆ. ಸೊ ಅವ್ರು ಯಾರು ಅಂತೇಳ್ಬಿಟ್ಟು ಅಲ್ಲೇ ತೋರಿಸ್ತೀನಿ. ಸೊ ರೈಡ್ ಇವಾಗ ಸ್ಟಾರ್ಟ್ ಮಾಡಿದ್ದೀವೋ ಇಲ್ವೋ ಆವಾಗೇ ಒಂದು ಡೀಟೂರು. ಸೊ ಸ್ಮಾಲ್ ಕನ್ಫ್ಯೂಷನ್ ಗೂಗಲ್ ಮ್ಯಾಪ್ಸಲ್ಲಿ. ಸೊ ನಮ್ಮ ನಾಗೇಂದ್ರಗೆ ಇಟ್ ಈಸ್ ಶೋಯಿಂಗ್ ಫ್ರಮ್ ಜಿಗಣಿ. ಸೊ ನನಗೆ ಇದು ಬನ್ನೇರುಘಟ್ಟ ರೋಡಿಂದ ತೋರಿಸ್ತಾ ಇತ್ತು. ಐ ಆಮ್ ಡಿಟೂರಿಂಗ್ ಫ್ರಮ್ ಬನ್ನೇರುಘಟ್ಟ ಟು ಜಿಗಣಿ ರೈಟ್ ನಾವು. ಸೊ ಇದೇ ರೋಡಲ್ಲೇ ಹೋದರೆ ಐ ವಿಲ್ ಮೀಟ್ ಜಿಗಣಿ. ಸೊ ಜಿಗಣಿಯಲ್ಲಿ ನಮ್ಮ ನಾಗೇಂದ್ರ ಇರ್ತಾನೆ. ಸೊ ನಾಗೇಂದ್ರ ಸೇರಿಸ್ಕೊಂಡು ವಿಲ್ ಸ್ಟಾರ್ಟ್ ಫ್ರಮ್ ದೇ ಟು ಬಿಳಿಕಲ್ ರಂಗಸ್ವಾಮಿ ಬೆಟ್ಟ. ಐ ನೋ ಬೇಜಾನ್ ಸತಿ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ ಅಂತ ಹೇಳಿದ್ದೀನಿ, ಆದರೆ ಏನು ಮಾಡೋಕ್ಕಾಗುತ್ತೆ. ಸೊ ಹ್ಯಾವ್ ಬೀನ್ ಟು ದಟ್ ಪ್ಲೇಸ್ ಬಿಫೋರ್. ಸೊ ನೈಸ್ ಪ್ಲೇಸ್. ಸೊ ನೋಡೋಣ ಇವತ್ತು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ರೈಟ್ ನಾವು ಜಿಗಣಿ ರೀಚ್ ಆದೆ. ಸೊ ರೋಡ್ಸ್ ಆರ್ ಹಾರಿಬಲ್, ಫುಲ್ ಪಾತ್ ಆಲ್ಸೋ. ಸೊ ಐ ಥಿಂಕ್ ದಿಸ್ ಇಸ್ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ರೋಡ್ಸ್. ಸೊ ಈ ಥರನೇ ರೋಡ್ಸ್ ಇರುತ್ತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸೊ ಇದಕ್ಕಿಂತ ಚೆನ್ನಾಗಿರೋ ರೋಡ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಇಟ್ ಟುಕ್ ಮೀ 20 minutes ಟು ಕಮ್ ಫ್ರಮ್ ಬನ್ನೇರುಘಟ್ಟ ರೋಡ್ ಟು ಜಿಗಣಿ ಫಾರ್ ಜಸ್ಟ್ 5 kilometers. ಒಂದು 5 kilometerಗೆ 20 ನಿಮಿಷ ಬೇಕಾಗಿತ್ತು ನನಗೆ ಆ ರೋಡಲ್ಲಿ ಇಲ್ಲಿಗೆ ಬರೋದಕ್ಕೆ. ಸೊ ಫೈನಲಿ ಒಂದು 20 minutes ಡಿಟೂರ್ ಮಾಡಿ ಲಾಸ್ಟ್ ಕೊನೆಗೆ ಮೀಟ್ ಆದ್ವಿ. ಸೊ ಇಲ್ಲಿಂದ ಒಂದು 50 kilometers ತೋರಿಸ್ತಾ ಇದೆ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ. ನನ್ನ ಪ್ರಕಾರ ಈ ಥರ ಚಿಕ್ಕ ರೋಡ್ಸೇ ಇರುತ್ತೆ. ಐ ಮೀನ್ ವಿಲೇಜ್ ಥ್ರೂ ಪಾಸಾಗೋ ರೋಡ್ಸೇ ಇರುತ್ತೆ. ಸ್ಟೇಟ್ ಫಾರೆಸ್ಟು, ಆನೇಕಲ್ ವನ್ಯಜೀವಿ ಸಂರಕ್ಷಣಾ ಸಮಥಿಂಗ್ ಇತ್ತು. ನೈಸ್ ಫಾರೆಸ್ಟು ಇದು, ಸ್ಟೇಟ್ ಫಾರೆಸ್ಟು. ಸೊ ಸ್ಟೇಟ್ ಫಾರೆಸ್ಟಲ್ಲೇ ಈ ರೋಡ್ ಹೋಗುತ್ತೆ. ಸೊ ದೆರ್ ಆರ್ ಫ್ಯೂ ಅನಿಮಲ್ ಕಾಷನ್ ಬೋರ್ಡ್ಸ್ ಆರ್. ಸೊ ಅನಿಮಲ್ ಕಾಷನ್ಸ್ ಬೋರ್ಡೆಲ್ಲ ಹಾಕಿದ್ರು ಅಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ವನ್ಯಜೀವಿ ರಸ್ತೆ ನಿಧಾನವಾಗಿ ಚಲಿಸಿ, ಎಚ್ಚರ. ನೈಸ್. ಬೆಂಗಳೂರು ಇಷ್ಟು ನಿಯರ್ ಒಂದು 30 kilometers ರೇಂಜಲ್ಲೇ ಹ್ಯಾವ್ ಗಾಡ್ ಒನ್ ಫಾರೆಸ್ಟ್. ಸೊ ಅದರ ಒಳ್ಳೆ ಫೀಲ್ ಇದೆ ಇದು. ಸೊ ಇಲ್ಲಿಗೆ ಫಾರೆಸ್ಟ್ ಸ್ಟ್ರೆಚ್ ಮುಗೀತು. ಸ್ಮಾಲ್ ಫಾರೆಸ್ಟ್, ಒಂದು 5 to 6 kilometers ಸ್ಟ್ರೆಚ್ ಇರ್ಬೋದು, ಅಷ್ಟಿದೆ ಫಾರೆಸ್ಟ್ ಇದು. ಫುಲ್ ಟ್ಯಾಂಕ್ ಮಾಡಿ ಅವಾಗಿಂದ ಸಣ್ಣ ಪುಟ್ಟ ಹಳ್ಳಿ ದಾಟ್ಕೊಂಡು ಇಷ್ಟೊತ್ತಿಗೆ ಏನಿಲ್ಲ ಅಂದರೂ ಒಂದು 4 ರಿಂದ 5 ಹಳ್ಳಿ ದಾಟಿದ್ದೀವಿ. ಸೊ ಚಿಕ್ಕ ಹಳ್ಳಿ ದಾಟ್ಕೊಂಡು ಇದು ಯಾವುದೋ ಒಂದು ರೋಡ್ಗೆ ಎಂಟ್ರ್ ಆದ್ವಿ. ಸೊ ಇಲ್ಲಿಂದ ಒಂದು 40 minutes ತೋರಿಸ್ತದೆ. ಇನ್ನು ನಾವು ಬ್ರೇಕ್ಫಾಸ್ಟು ಮಾಡಿಲ್ಲ. ಸೊ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಇನ್ನೂ ನೋಡ್ತಾ ಇದ್ದೀವಿ. ಸೊ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಡೈರೆಕ್ಟ್ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಳ್ತಿದ್ದೀವಿ.
ಗೈಸ್ ಫೈನಲಿ ನಮ್ಮ ಟಿಫನ್ ಹುಡುಕಿ ಎಲ್ಲೂ ಟಿಫನ್ ಸಿಗಲಿಲ್ಲ. ಸೊ ಅದಕ್ಕೆ ಇಲ್ಲೇ ಬೇಸಲ್ಲಿದ್ದೀವಿ. ಇಲ್ಲಿಂದ ಸ್ಟ್ರೈಟ್ 4 ಕಿಲೋಮೀಟ್ರ್ ಹೋಗ್ಬೇಕು. ಫುಲ್ ಆಫ್ ರೋಡ್ ಇರುತ್ತೆ. ಸೊ ಇಲ್ಲೇ ಒಂದು ಅಂಗಡಿ ಸಿಕ್ಕಿದ್ರೆ ಐ ಆಮ್ ಹ್ಯಾವಿಂಗ್ ಚಿಪ್ಸ್. ಸೊ ದಿಸ್ ಈಸ್ ಅವರ್ ಸೂಪರ್ ಹೀರೋ ನಾಗೇಂದ್ರ. ಕೊನೆಗೂ ಟಿಫನ್ ಮಾಡಿಸ್ದಿರ ಕರ್ಕೊಂಡ್ಬಂದ. ಅಣ್ಣ ಏನೋ ಬೆಳಗ್ಗೆನೇ ಫುಲ್ ಮೆಕ್ಬಿಟ್ಟಿದ್ದಾನೆ, ಅದಕ್ಕೆ ಸಾಕತ್ತಾಗಿದ್ದಾನೆ. ನಮಗಿಲ್ಲ ಇವಾಗ ಟಿಫನ್ನು. ಸೊ ನಮ್ಗೆ ಕುಡಿದ್ರೆ ನಾಯಿಗೆ ಆಗ್ತಾನೆ. ಸೂಪರ್, ಎಂಜಾಯ್ ಕ್ಯಾರಿ ಆನ್. ಸೊ ಇಲ್ಲೊಂಚೂರು ಟೈಮ್ ಸ್ಪೆಂಡ್ ಮಾಡಿ ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಇದೊಂದೇ ಲಾಸ್ಟ್ ರೋಡು. ಇದು ಬಿಟ್ಟರೆ ಇಲ್ಲಿ ಅದು ಇನ್ನು 4 ಕಿಲೋಮೀಟರ್ಸ್ ಫುಲ್ ಆಫ್ ರೋಡ್ ಸ್ಟ್ರೆಚ್ ಇರುತ್ತೆ. ಅಷ್ಟೆಲ್ಲ ಅಡ್ವೆಂಚರ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲಂತೂ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಇನ್ನೂ ಓಪನೇ ಮಾಡಿಲ್ಲ. ಸೊ ಟೈಮ್ ಬಂದು 9:12 ಆಗ್ತಾಯಿದೆ, ಹೆಚ್ಚು ಕಡಿಮೆ 9:15. ಸೊ ಇನ್ನೂ ಗೇಟ್ ಓಪನ್ ಮಾಡಿಲ್ಲ. ಸೊ ಇವಾಗ ನಮ್ಮ ನಾಗೇಂದ್ರ ಅವರು ಗೇಟ್ ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಸೊ ಮೇ ಬಿ ಇನ್ನೂ ಒಂದು ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡಬೇಕು ಅನಿಸುತ್ತೆ. 1 hour later. ಸೊ ಟೈಮ್ ಬಂದು 10 o'clock ಆಗಿದೆ. ಸೊ ಆಲ್ಮೋಸ್ಟ್ 45 ಮಿನಿಟ್ಸಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಗಾರ್ಡ್ ಅಂತೂ ನಮ್ಮನ್ನು ಬಿಡೋಂಗೇ ಇಲ್ಲ. ಸೊ ಗಾರ್ಡ್ ಬಂದರು, ಅವ್ರಿಗೇನೋ ಹೈಯರ್ ಅಫಿಷಿಯಲ್ ಪರ್ಮಿಷನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹಂಗೆ ಹೋಗ್ತಾ ಇದ್ದಾರೆ. ಸೊ ನೀವು ಅಲ್ಲಿ ನೋಡ್ಬೋದು. ಮೇ ಬಿ ಇನ್ನೂ ಒಂದು ಹಾಫ್ ಆನ್ ಅವರ್ ಇಲ್ಲೇ ವೆಯ್ಟ್ ಮಾಡ್ಬೇಕು ಅನಿಸುತ್ತೆ. ಸೊ ಯಾರಾದರೂ ಬರೋದಿದ್ರೆ ಸೊ ಪ್ಲೀಸ್ ಕಮಾನ್, ಸಂಡೇ ಆ್ಯಂಡ್ ಹಾಲಿಡೇ ಓನ್ಲಿ. ಸೊ ಅವತ್ತು ಮಾತ್ರ ಅಲೋ ಇದೆ. ವೀಕ್ ಡೇಸಲ್ಲಿ ಬಂದರೆ ಬರೀ ಊರವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಅಲೋ ಇಲ್ಲ ಅಂತೆ. ಸೊ ಅವರ್ ವೆಯ್ಟ್ ಸ್ಟಿಲ್ ಕಂಟಿನ್ಯೂಸ್. Many minutes later. ಗಾಯ್ಸ್, ಬ್ರೇಕಿಂಗ್ ನ್ಯೂಸ್. ಸೊ ಇವಾಗ ತಾನೇ ಅವ್ರು ಗೇಟ್ ತೆಗಿಲ್ಲ ಅಂದಿದ್ದಕ್ಕೆ ನಮ್ಮ ನಾಗೇಂದ್ರ ಧರಣಿ ಕೂತ್ಕೊಂಡಿದ್ದಾರೆ. ತೆಗಿಲೇಬೇಕು ಗೇಟ್ ಅಂತ. ತೆಗಿತಾರೆ ವೆಯ್ಟ್ ಮಾಡಿ. ಸೂಪರ್ ನಾಗೇಂದ್ರ, ಐ ಲವ್ ಯುವರ್ ಫೈಟಿಂಗ್ ಸ್ಪಿರಿಟ್. So much later that the old narrator got tired of waiting and they had to hire a new one. ನಾಗೇಂದ್ರ ಇನ್ನು ಬಿಡ್ಲಿಲ್ವಾ? One eternity later. ಗಾಯ್ಸ್, ಕೊನೆಗೆ ಅವರು ಓಪನ್ ಮಾಡಿದ್ರು. ಸೊ ನಾನು ಅವಾಗ ಹೇಳ್ದಂಗೆ ನಿಮಗೆ ಇಲ್ಲೊಂದು ಊರ ಹಬ್ಬ ಇದೆ. ಸೊ ಅದಕ್ಕಿಂತ ಬೇಜಾನ್ ಜನ ಇದ್ದಾರೆ. ಸಪೋಸ್ ಊರ ಹಬ್ಬ ಏನಾದ್ರು ಇಲ್ಲದೇ ಇದ್ದರೆ ಸೊ ಇಲ್ಲಿ ಜನ ಇರ್ತಾರಿಲ್ಲ. ಸೊ ಯು ಕ್ಯಾನ್ ಸಿ ಇಟ್ಸ್ ಅ ಥಿಕ್ ಫಾರೆಸ್ಟ್ and that too after waiting so much of time. So finally we got permission to come inside. ಸೊ ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ ಆಫ್ ರೋಡಿಂಗು. ಸೊ ನೋಡೋಣ. ಇಲ್ಲೆಲ್ಲ ನೀವು ನೋಡ್ಬೋದು. ಸೊ ನೈಟ್ ಟೈಮಲ್ಲೆಲ್ಲ ಬೇಜಾನ್ ಎಲಿಫೆಂಟ್ಸ್ ಬರುತ್ತೆ ಇಲ್ಲಿ. ಸೊ ಯು ಕ್ಯಾನ್ ಸಿ. ಸೊ ಎಲಿಫೆಂಟ್ ಡಂಗ್ ಎಲ್ಲ ಇಲ್ಲೇ ಇದೆ. ಇಟ್ಸ್ ಅಡ್ವೆಂಚರಸ್ ಟು ರೈಡ್ ಇನ್ ದಿಸ್ ಕೈಂಡ್ ಆಫ್ ರೋಡ್ಸ್. ನೈಟ್ ಟೈಮಲ್ಲೆಲ್ಲ ಇಲ್ಲಿ ಬೇಜಾನ್ ಆನೆ ಬರುತ್ತೆ. ಇಲ್ಲೊಂದು ಪಾಂಡ್ ಇದೆ. ಸೊ ಆ ಪಾಂಡಲ್ಲಿ ನೀರು ಕುಡಿಯೋದಕ್ಕೆಲ್ಲ ಬೇಜಾನ್ ಆನೆ ಬರುತ್ತೆ ಅಂತ ಅವ್ರು ಹೇಳಿದರು. ಯಸ್, ಫೈನಲಿ ಸೊ ವಿ ಹ್ಯಾವ್ ರೀಚ್ಡ್ ದ ಟಾಪ್. ಓಹೋ ಸೂಪರ್. ಯಸ್,
hey. Woo. This is the view point now. ಇದೊಂದು ಚಿಕ್ಕ ಪಾಂಡು. ಸೊ ಇಲ್ಲಿ ನಿಮಗೆ ವ್ಯೂ ಪಾಯಿಂಟ್ ಇದೆ. ಸೂಪರ್. ಲೆಟ್ ಮೀ ಗೋ ದೇರ್. ಹಾ ಇಷ್ಟೊತ್ತು ಕೆಳಗಡೆ ವೆಯ್ಟ್ ಮಾಡಿ ಮೇಲೆ ಬಂದಿದ್ದಕ್ಕೆ ದ ವ್ಯೂ ಈಸ್ ಸೂಪರ್ ನೈಸ್. ಸೊ ಅಲ್ಲೊಂದು ಯಾವುದೋ ಒಂದು ಲೇಕ್ ಕಾಣಿಸ್ತದೆ ನಿಮ್ಗೆ. ಮೇ ಬಿ ಗೋಪುರದಲ್ಲಿ ಏನೂ ಕಾಣೋದಿಲ್ಲ ಅನ್ಕೊತೀನಿ. ಬಟ್ ಐ ಕ್ಯಾನ್ ಸಿ ಸಮ್ ಲೇಕ್ ಹಿಯರ್. ಪ್ಲೇಸ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಆಫ್ ರೋಡ್ ಟ್ರೈಲ್ ವಾಸ್ ಸೂಪರ್. ಒಂದು 4 ಕಿಲೋಮೀಟ್ರು ಅಂಥ ದೊಡ್ಡ ಕಷ್ಟ ಟಫೆಸ್ಟ್ ಆಫ್ ರೋಡ್ ಅಂತ ನಾನು ಹೇಳೋದಿಲ್ಲ. ಒಂಚೂರು ಈಸಿ ಇದೆ. ಬಟ್ ಯು ಕ್ಯಾನ್ ಎಂಜಾಯ್ ದಟ್ ರೋಡ್. ಎಸ್, ಬಿಳಿಕಳಿ ರಂಗಸ್ವಾಮಿ ಬೆಟ್ಟ ಈ ಸೂಪರ್. ಸೊ ಇವಾಗ ಏನಿದ್ರೆ ಅಲ್ಲಿಗೆ ಹೋಗೋಣ. ಅಲ್ಲಿ ದೇವಸ್ಥಾನ ಇದೆ. ಇವತ್ತೇನೋ ಉತ್ಸವ ಇದೆ ಅಂತ ಹೇಳಿದ್ರು ಊರವರೆಲ್ಲ. ಸೊ ಒಂದು ಸತಿ ಅಲ್ಲಿ ಹೋಗಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದು ದೇವಸ್ಥಾನ. ಸೊ ಮೇ ಬಿ ಎಂಟ್ರೆನ್ಸ್ ಇದು ಕಡೆನೇ ಇದೆ ಅನಿಸುತ್ತೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಸೊ ದೇವಸ್ಥಾನ. ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣುತ್ತೆ ನಿಮಗೆ. ಸೊ ಹತ್ತು ಕಡೆ ಒಂದು ವ್ಯೂ ಪಾಯಿಂಟ್ ಇದೆ. ವಿ ಗೋ. ಅವ್ರ ಹೀರೋ ನಾಗೇಂದ್ರ, ಹೌ ಡು ಯು ಫೀಲ್ ಅಬೌಟ್ ದಿಸ್ ಪ್ಲೇಸ್ ಮೆನ್? ಹೆಂಗಿದೆ ಪ್ಲೇಸ್ ನಾಗೇಂದ್ರ? ಪರವಾಗಿಲ್ಲ. ಓಕೆ, 5 to be noted. ನಿಮ್ಮ ಫ್ರೆಂಡ್ ಇದ್ದಾರೆ ನೋಡಿ ಅಲ್ಲಿ. ಸೊ ಇವಾಗ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಒಂಚೂರು ನಡಿಬೇಕು. ನಾಗೇಂದ್ರ ಅವ್ರು ಮುಂದಿದ್ದಾರೆ. Here we go to view point. Yep. This is nice. ಸೊ ಇಲ್ಲೊಂದು ವ್ಯೂ ಪಾಯಿಂಟು. ಅಷ್ಟು ಅಡ್ವೆಂಚರ್ಸ್ ಮಾಡ್ಕೊಂಡು ಬಂದಷ್ಟಕ್ಕೆ ಇದು ವ್ಯೂ ಪಾಯಿಂಟ್ ಬಂದ್ವಿ. ಸೊ ವ್ಯೂ ಪಾಯಿಂಟ್ ಅಂತ ಅಲ್ಟಿಮೇಟ್ ಆಗಿದೆ. ಸೂಪರ್ ವ್ಯೂಸ್. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಬಿಸಿಲು. ನೀವು ನೋಡ್ಬೋದು, ಬಿಸಿಲಂತೂ ಸಖತ್ ಬಿಸಿಲಿದೆ. ಸೊ ಇನ್ನೊಂದೇನೆಂದರೆ ಒಂಚೂರು ಎನರ್ಜಿ ಕಡಿಮೆ, ಯಾಕಂದರೆ ಟಿಫನ್ ಮಾಡಿಲ್ಲಲ್ಲ. ಸೊ ಅದರಿಂದ ಎನರ್ಜಿ ಕಡಿಮೆ. ಸೊ ಇಲ್ಲಿ ನಮ್ಮ ನಾಗೇಂದ್ರ ಇರೋ ಫೋಟೋಗ್ರಫಿ ಮಾಡ್ತಾನೆ. ಆ ಫೋಟೋಸ್ ಎಲ್ಲ ನೀವು ನೋಡ್ಬೇಕಂತ ಹೇಳಿದ್ರೆ ನ್ಯಾಷನಲ್ ಜಿಯೋಗ್ರಫಿ 2 ಆಗಿ ಅದರಲ್ಲೆಲ್ಲ ಬರುತ್ತೆ. ಏನು ನಾಗೇಂದ್ರ ಹಿಂಗಿತ್ತು ವ್ಯೂ ಪಾಯಿಂಟ್? ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಹಾಂ, ಮತ್ತೆ ಮೋಡ ಬಂದಿದ್ರೆ ಚೆನ್ನಾಗಿತ್ತು. ಸ್ವಲ್ಪ ಮೋಡ ಬರ್ಬೇಕಾದ್ರೆ ನೀವು ಬೆಳಗ್ಗೆ ಬರ್ಬೇಕು. ಅದೊಂದು ಚಿಕ್ಕ ಊರು ನೋಡ್ಬೋದು ನೀವು. ಆ ಥರ ಚಿಕ್ಕ ಊರುಗಳು ಏನಿಲ್ಲ ಒಂದು 10 ಊರು ಕಾಣಿಸುತ್ತೆ. ಅಲ್ಲೊಂದೂರು, ಅಲ್ಲೊಂದೂರು, ಇಲ್ಲೊಂದೂರು, ಕಡೆ ಒಂದೂರಿದೆ. ನಿಮ್ಗೆ ಕಾಣಿಸ್ತಾ ಇಲ್ಲ. ಸೂಪರ್ ಗಾಯ್ಸ್. ಇದು ನೋಡಿದ್ರೆ ನೀವು ಇದೇ ಹಿಂದೆ ದೇವಸ್ಥಾನ ಕಾಣಿಸ್ತಿದ್ದಿಲ್ಲ, ಇದೇ ಮೈನ್ ದೇವಸ್ಥಾನ. ಸೊ ಆ ಬಂಡೆ ಇದೆಯಲ್ಲ, ಆ ಬಂಡೆ ಕೆಳಗಡೆ ಬರುತ್ತೆ ಈ ದೇವಸ್ಥಾನ. ನೈಸ್ ಪ್ಲೇಸ್. ಸೊ ನಿಮ್ಗೆ ಇಲ್ಲೊಂದು 3 ವ್ಯೂ ಪಾಯಿಂಟ್ ಕಾಣುತ್ತೆ. ಸೊ ಫಸ್ಟ್ ಹೋಗಿದ್ದು ನಾವು ಅಲ್ಲಿ ಹೋದ್ನಲ್ಲ, ಸೊ ಅದೊಂದು ವ್ಯೂ ಪಾಯಿಂಟು. ಫಸ್ಟ್ ಅಲ್ಲಿ ಹೋದ್ನಲ್ಲ ಪಾಂಡ್ ಪಕ್ಕ, ಅದೊಂದು ವ್ಯೂ ಪಾಯಿಂಟು. ಸೊ ಇವಾಗ ಸೆಕೆಂಡ್ ಹೋದ್ವಲ್ಲ, ಅದೊಂದು ವ್ಯೂ ಪಾಯಿಂಟು. ಸೊ ಥರ್ಡ್ ವ್ಯೂ ಪಾಯಿಂಟ್ ಬಂದ್ಬಿಟ್ಟಿದ್ದು. ಸೊ ನಿಮಗೆ ಅಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಅದೊಂದು ಮೌಂಟೇನ್ ಕಾಣಿಸ್ತಿದೆಯಲ್ಲ, ಆ ಮೌಂಟೇನ್ ಹಿಂದೆ ಹೋದರೆ ತಮಿಳ್ನಾಡು ಬರುತ್ತೆ. So we are close to Tamil Nadu. So even I am getting a Tamil Nadu tower here. Beautiful place here. Superb. ಏನು ಕಾಡಿತ್ತು ಎಲ್ಲ ಕಡಿದು ಎಲ್ಲ ಪಾಕ್ ಮಾಡಿಬಿಟ್ರು. ಅವಾಗ ಒಳ್ಳೆ ಏಕ ಸಾಮಾನ್ಯ ಎಲ್ಲ ಇದ್ದು. ಈಗ ಎಲ್ಲ ಈಗೇನಾದರೂ ಉಟ್ಕೊಂಡವ ಏನೋ ತೇಕದ್ದು ಗಂಧದ್ದು ಇಷ್ಟು ಹಿಡಿದಪ್ಪ ಇದ್ದು ಮರ ಎಲ್ಲ ಸ್ಮಗ್ಲಿಂಗ್ ಮಾಡ್ತಾರ. ಎಲ್ಲ ಇದು ಒಣಗಿ ಉಳೋಗಿ ಅವಾಗ. ಇವಾಗೆಲ್ಲ ಮಳೆ ಬಂದಿರೋದ್ರಿಂದ ಒಂಚೂರೆಲ್ಲ ಚಿಗುರ್ಕೊಂಡಿರ್ಬೇಕಲ್ಲ. ಚಿಗುರ್ಕೊಂಡಿರ್ಬೇಕು. ಗೊತ್ತಿಲ್ಲ. ಕಾಡಿಗೆ ಆನೆಗಳು ಮಡಿ ಇಟ್ಟಿರೋದೆ ಇದೆಲ್ಲ ಅಲ್ಲಿ ಇಳಿಯೋಕೆ ಮಾಡವೆ. ಅಲ್ಲಿ ಆಗಲಿಲ್ಲ ಇಳಿಯೋಕ್ಕೆ. ಸೊ ಇಲ್ಲಿ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ ಆನೆ. ಸಂಜೆ ಆದರೆ ಇಲ್ಲಿ ಆನೆಗಳು ಬರುತ್ತೆ. ದಿನ ಬರಲ್ಲ, ಯಾವಾಗಾದ್ರೂ ಒಂದೊಂದು ಸಾರಿ. ಓಕೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಎದುರುಗಡೆ ಇದ್ದೀವಿ. ಸೊ ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ. ಸೊ ಈ ದೇವಸ್ಥಾನ ವಿಶೇಷ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೇಳಿ ಸರ್,
ಇದು ಸುಮಾರು 350ರಿಂದ 400 ವರ್ಷದ ಇತಿಹಾಸ ಇದೆ ಇಲ್ಲಿ. ಸುಮಾರು ಜನಸಾಮಾನ್ಯರು ಇಲ್ಲಿ ಬರೆದಂಥ ಕಾಲದಲ್ಲಿ ಇಲ್ಲಿ ನಮ್ಮ ವಂಶಸ್ಥರು ಮೇಲೆ ಬಂದು ಪೂಜೆ ಮಾಡಿಕೊಂಡು ರಂಗನಾಥ ಸ್ವಾಮಿಯಲ್ಲಿ ಉದ್ಭವ ಮೂರ್ತಿ, ಇದು ಪ್ರತಿಷ್ಠಾಪನೆ ದೇವರಲ್ಲ, ಉದ್ಭವ ಮೂರ್ತಿ ಇರೋಂಥದ್ದು. ಮತ್ತೆ ಇಲ್ಲಿ ನಾಗಸಡೆ ಬಂಡೆ ಇದೆ. ನಾಗಸಡೆ ಬಂಡೆ ಸುಮಾರು 500 ಜನ ಕೆಳಗಡೆ ಕುಂಡುವಂಥ ಸ್ವಾಮಿ ಗವಿ ಇದೆ. ಮತ್ತೆ 2500 ಅಡಿಗಿಂತ ಹೆಚ್ಚು ಎತ್ತರವಾದಂಥ ಜಾಗ ಇದೆ. ನಮ್ಮ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವಂಥ ಗಿರಿಧಾಮ ಬೇರೆ ಇದಕ್ಕೆ ಸಮವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ. ಕರೆಕ್ಟ್. ಬೆಂಗಳೂರಿಗೆ 50 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ತುಂಬ ಸುಂದರವಾದಂಥದ್ದು. ಮತ್ತೆ ಶನಿವಾರ ಭಾನುವಾರ ಬಹಳ ಟ್ರೆಕ್ಕಿಗಳು ನೂರಾರು ಜನ, ಸಾವಿರಾರು ಜನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಮತ್ತೆ ಇಲ್ಲಿ ಆನೆಗಳು ಸಂತತಿ ಜಾಸ್ತಿ ಇದೆ. ಆ ಒಂದು ದೃಷ್ಟಿಯಿಂದ ಬೆಳಗ್ಗೆ ಹೊತ್ತಿಯಲ್ಲಿ ಸೂರ್ಯ ಹುಟ್ಟುವಂಥದ್ದು ಮುಳುಗುವಂಥದ್ದು ಎರಡೂ ಸ್ಪಾಟ್ ಇದೆ. ಸನ್ ರೈಸು ಮತ್ತೆ ಸನ್ಸೆಟ್ದು ಪ್ಲೇಸ್ ಇದೆ. ಆದರೆ ಆನೆಗಳ ಒಂದು ಇದರಿಂದ ಅದಕ್ಕೆ ನಾವು ಅವಳಿಯಿಂದ ಇಲ್ಲಿ ಅವರಿಗೆ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾನು ಇದು ಮಾಡ್ತಾ ಇದ್ದೆ. ಈ ದೊಡ್ಡ ರಾಕ್ ಇದ್ರ ಕೆಳಗಡೆ ಸೊ ಅವ್ರು ಹೇಳಿದ ಪ್ರಕಾರ 500 ಜನ ಕೂತ್ಕೋಬೋದಂತೆ, ಅಷ್ಟೊಂದು ಪ್ಲೇಸ್ ಇದೆಯಂತೆ. ಓಹೋ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಸೊ ಗೈಸ್ ನೋಡಿದ್ರಲ್ಲ, ಸೊ 3 ವೇ ಪಾಯಿಂಟ್ ನೋಡಿಕೊಂಡು ಸೊ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಸೊ ರೈಟ್ ನಾವು ವಿ ಆರ್ ಲೀವಿಂಗ್. ಸೊ ಇಲ್ಲಿಂದ ನೆಕ್ಸ್ಟ್ ಕನಕಪುರ. ಸೊ ಕನಕಪುರದಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋದೆ. ಸೊ ಇಳಿಬೇಕಾದ್ರೆ ಆಫ್ ರೋಡ್ ಇರುತ್ತೆ, ಬಟ್ ಐ ಗೆಸ್ ಇಟ್ ವಿಲ್ ಬಿ ಫನ್. ಗೈಸ್, ಸೊ ಅಲ್ಲಿಂದ ಕನಕಪುರ ಬಂದ್ವಿ. ಸೊ ಕನಕಪುರದಿಂದ ಡೈರೆಕ್ಟ್ ಸೀದಾ ಇವಾಗ ಥರ ಬೆಂಗಳೂರು ಬಂದೆ. ಸೆಂಟ್ರಲ್ಲಿ ನಿಮ್ಗೆ ಏನಂತ ರೆಕಾರ್ಡ್ ಮಾಡಿ ತೋರಿಸೋಂಥದ್ದು ಏನಿರಲಿಲ್ಲ, ಸೊ ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಲಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ಕ್ಲಿಕ್ ಮಾಡಿ. ಸೊ ವಿಲ್ ಗೆಟ್ ಆಲ್ ದ latest notifications. So until then, this is Sukrut signing off. See you in the next vlog.